ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಮಕಾಲೀನ ಕ್ರಾಂತಿಕಾರ ಹೋರಾಟಗಾರರ ಪುಸ್ತಕಗಳ ಬಿಡುಗಡೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಶನಿವಾರ ಪ್ರಾಧ್ಯಾಪಕ ನಯಾಜ್ ಅಹ್ಮದ್ ರವರು ರಚನೆ ಮಾಡಿರುವಂತಹ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇವರ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ರವರು, ಪ್ರಾಧ್ಯಾಪಕ ನಯಾಜ್ ಅಹ್ಮದ್ ರವರು ಈ ಭಾಗದ ಗೂಳೂರಿನ ಶ್ರೀ ಜಗದ್ಗುರು ನೀಡುಮಾಮಿಡಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಕುರಿತು ಕಾವಿಯೊಳಗಿನ ಕ್ರಾಂತಿಕಾರ ಹಾಗೂ ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿರವರ ಬಗ್ಗೆ ಕ್ಷಮಿಸಿ ಕಾಮ್ರೇಡ್ ಪುಸ್ತಕಗಳನ್ನು ಬರೆದು ಮುಂದಿನ ಪೀಳಿಗೆಗೆ ನಮ್ಮ ಬರನಾಡಿನಲ್ಲೂ ಇಂತಹ ಮಹಾನ್ ವ್ಯಕ್ತಿಗಳು ಇದ್ದರು ಎಂಬುದನ್ನು ತಿಳಿಸಿಕೊಳ್ಳಲು ಸಹಕಾರಿಯಾಗಿದೆ. ಸ್ವಾಮೀಜಿಯವರೊಂದಿಗೆ ಒಡನಾಟವಿದ್ದು ಅವರ ನಿಷ್ಠುರ ಮತ್ತು ರಾಜಿ ಇಲ್ಲದ ಬದುಕು ಅನುಕರಣೀಯ ಹಾಗೂ ಅವರಲ್ಲಿ ಸಮಾಜಕ್ಕಾಗಿ ತುಡಿತವಿದೆ. ಹಾಗೆ ಶ್ರೀರಾಮರೆಡ್ಡಿರವರು ನೇರ ನುಡಿ ಮತ್ತು ಅಭಿವೃದ್ಧಿ ಪರವಾದ ವ್ಯಕ್ತಿಯಾಗಿದ್ದರು. 2 ಬಾರಿ ಅವರ ವಿರುದ್ಧ ಚುನಾವಣೆ ಎದುರಿಸಿದ್ದೇನೆ. ಯಾವತ್ತೂ ವೈಯಕ್ತಿಕವಾಗಿ ಮಾತನಾಡಿದ್ದಾಗಲಿ ಅಪಪ್ರಚಾರವಾಗಲಿ ಮಾಡಿದ್ದವರಲ್ಲ. ಕೇವಲ ಅಭಿವೃದ್ಧಿಯ ಬಗ್ಗೆ ಮಾತ್ರ ನೇರವಾಗಿ ಮಾತನಾಡುತ್ತಿದ್ದರು ಎಂದು ತಿಳಿಸಿದರು. ಈ ವೇಳೆ ಪ್ರಾಧ್ಯಾಪಕ ಹಾಗೂ ಲೇಖಕ ನಯಾಜ್ ಅಹ್ಮದ್ ರವರು ಮಾತನಾಡಿ, ಸ್ವಾಮೀಜಿ ಮತ್ತು ಮಾಜಿ ಶಾಸಕ ಜಿ.ವಿ.ಎಸ್. ರವರ ನಡುವೆ ತಳ ಸಮುದಾಯಗಳಿಗೆ ನ್ಯಾಯ ದೊರಕಿಸಲು ತುಡಿತವಿರುವುದು ಸಾಮ್ಯತೆಯನ್ನು ತೋರುತ್ತದೆ. ಆ ಇಬ್ಬರು ಮಹಾನ್ ಚೇತನರು ನನ್ನ ಬದುಕಿನ ಮೇಲೆ ಪ್ರಭಾವ ಬೀರಿದ್ದಾರೆ. ಸ್ವಾಮೀಜಿ ಅವರು ಐಷಾರಾಮಿ ಜೀವನ ಸಾಗಿಸಲು ಬೇಕಾದ ಸಕಲ ಸವಲತ್ತುಗಳು ಇವೆ, ಬೆಳ್ಳಿ ಮಂಚ, ಕಿರೀಟಗಳು ಇವೆ. ಆದರೆ ಒಂದು ಕ್ಷಣವೂ ಅದರ ಬಗ್ಗೆ ಯೋಚಿಸಿದ್ದವರು ಅಲ್ಲ. ಈಗಲೂ ಗೂಳೂರು ಮಠಕ್ಕೆ ಬಂದು ಉಳಿದುಕೊಂಡರೆ ಒಂದು ಬಟ್ಟೆ ತುಂಡನ್ನು ಹಾಸಿ ಪಂಚೆ ಹೊದ್ದುಕೊಂಡು ಮಲಗುತ್ತಾರೆ. ಅಂತಹ ಸರಳ ಬದುಕು ಸಾಗಿಸಿರುವ ಸ್ವಾಮೀಜಿಯವರಿಗೆ ದಲಿತ ದಮನಿತರ ಬಗ್ಗೆ ಅಪಾರ ಪ್ರೀತಿ ಇದೆ. ಅವರ ಶ್ರೇಯಸ್ಸೇ ಸ್ವಾಮೀಜಿಯವರ ಕಳಕಳಿ. ಹಾಗಾಗಿಯೇ ಜಿ.ವಿ.ಎಸ್. ಕೊನೆಯ ಉಸಿರಿನವರೆಗೆ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಇತ್ತು ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಕಸಾಪ ಅಧ್ಯಕ್ಷ ಕೋಡಿ ರಂಗಪ್ಪ, ತಾಲೂಕು ಅಧ್ಯಕ್ಷ ಡಿ.ಎನ್. ಕೃಷ್ಣಾರೆಡ್ಡಿ, ವಕೀಲ ಸಂಘದ ಅಧ್ಯಕ್ಷ ನಂಜುಂಡಪ್ಪ, ಹಿರಿಯ ವಕೀಲ ಎ.ಜಿ. ಸುಧಾಕರ್, ಪುರಸಭೆಯ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಇದ್ರು. ಬ್ಯೂರೋ ರಿಪೋರ್ಟ್, ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಅನೇಕ ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾಡಿದಂಥ ಕಾರ್ಯಗಳು ಅವರು ವಿಧಿವಶರಾದ ನಂತರ ಚಾಲನೆಯಲ್ಲಿರುತ್ತೆ ಅಂದ್ರೆ ಅದಕ್ಕೆ ಉದಾಹರಣೆ ಅಂತ ನಾನಂತೂ ಹೇಳಕ್ಕೆ. ಯಾಕಂದ್ರೆ ಒಬ್ಬ ನೇರ ನುಡಿ, ನೇರವಾಗಿ ಮಾತನಾಡ್ತಾ ಇದ್ರು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರು. ಒಂದು ಯಾವ್ದಾದ್ರು ಮಾತನಾಡ್ಬೇಕಂದ್ರೆ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ರು. ಈ ಕ್ಷೇತ್ರದ ಬಡಬಗ್ಗರ ಬಗ್ಗೆ ಅಭಿವೃದ್ಧಿ ಯೋಚನೆ ಮಾಡ್ತಾ ಇದ್ರು. ಅಂತವರು ಪಾಪ ಕೊನೆಯ ಕಾಲದಲ್ಲಿ ಕಷ್ಟದಲ್ಲಿ ನಯಾಜ್ ಮಾತನಾಡಿದ್ರೆ ನಮಗೆ ಬೇಸರ ಆಗುತ್ತೆ ನಿಜವಾಗ್ಲೂ. ಆ ಥರ ಬದುಕಿದ್ದವರು ನಿಜವಾಗ್ಲೂ ಅದಕ್ಕೆ ಕ್ಷಮಿಸಿ. ಕಾವಡಿ ಗುರುಗಳು ಮಲಗೋದಕ್ಕೆ ಬೆಳ್ಳಿ ಮಂಚಗಳಿವೆ, ಮಲಗೋದಕ್ಕೆ ಬೆಳ್ಳಿ ಮಂಚ, ಪಲ್ಲಕ್ಕಿಗಳಿದೆ, ಬೆಳ್ಳಿ ಪಲ್ಲಕ್ಕಿಗಳು, ಛತ್ರಿ ಚಾಮರಗಳಿದೆ, ಬಂಗಾರ ಬೆಳ್ಳಿಯ ಛತ್ರಿ ಚಾಮರಗಳಿದೆ. ಆದರೆ ಇವತ್ತು ಸ್ವಾಮಿಗಳು ಮಠಕ್ಕೆ ಬಂದರೆ ಮಲಗೋದು ಆ ಮೇಲ್ಗಡೆ ಒಂದು ಲೈಬ್ರರಿ ಇದೆ, ಒಂದು ಕೆಳಗಡೆ ಬಟ್ಟೆ ಹಾಕ್ಕೊಳ್ತಾರೆ ಪಂಚೆ, ಮೇಲ್ಗಡೆ ಒಂದು ಪಂಚೆ ಹೊತ್ಕೊಳ್ತಾರೆ. ಇದು ಬದುಕು. ಅದಕ್ಕೆ ಹೇಳಿದ್ದು ಇವರಿಬ್ಬರದು ಒಂದೇ ಸತಿ ಬಿಡುಗಡೆ ಮಾಡಬೇಕು. ಹಿಂದೆ ಸ್ವಾಮಿಗಳು ಬಿಡುಗಡೆ ಮಾಡಿದ್ದೆ, ಅದು ಬೇರೆ ಪುಸ್ತಕ, ನಿರ್ಮಾವಣಿ ಮುಡಿಚೇತನ ಅಂತ ಹೇಳಿ. ಇಬ್ಬರದು ಒಂದೇ ತತ್ವ, ಒಂದೇ ಸಿದ್ಧಾಂತ. ಅದಕ್ಕೋಸ್ಕರ ಆ ಇಬ್ಬರು ಮುಖ್ಯಗಳು ಒಂದೇ ಸನ್ನಿವೇಶದಲ್ಲಿ ನಾವು ಬಿಡುಗಡೆ ಮಾಡಬೇಕು. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಹೆಸರಿನಲ್ಲಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ, ಚೆನ್ನಾಗಿ ಓದಿ ವಿದ್ಯಾವಂತರು ಆಗಬೇಕು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಅವರು ಶನಿವಾರ ತಾಲೂಕಿನ ಗಂಟಂವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಓದಿ ಆಟವಾಡುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಅವಕಾಶ ನೀಡದೆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆಯಬೇಕು. ಪರೀಕ್ಷೆ ಎಂದರೆ ಮಕ್ಕಳಿಗೆ ಭಯ. ಈ ಭಯವನ್ನು ಹೋಗಲಾಡಿಸಲು ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಧೈರ್ಯ ತುಂಬುವ ಕೆಲಸವನ್ನು ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡಲಾಗುತ್ತಿದೆ. ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ವಯಸ್ಸಲ್ಲ. ಆಕರ್ಷಣೆಯಿಂದ ತಪ್ಪು ದಾರಿಯನ್ನು ತುಳಿಯಬೇಡಿ. ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೈ ತೊಳೆದುಕೊಳ್ಳಬೇಡಿ. ಮಕ್ಕಳ ಚಲನವಲನ ಬಗ್ಗೆ ಗಮನ ಹರಿಸಿ. ಶಾಲೆಯಲ್ಲಿ 50% ಶಿಕ್ಷಕರು ತಿದ್ದಿ ತೀಡಿದರೆ, ಮನೆಗಳಲ್ಲಿ 50% ತಿದ್ದಿ ತೀಡಿದರೆ ಮಕ್ಕಳು
ವಿದ್ಯಾವಂತರಾಗುತ್ತಾರೆ. ಟಿವಿ, ಮೊಬೈಲ್ ವ್ಯಾಮೋಹದಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ದೂರ ಇರಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನ ವಿತರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ, ಗಂಟಂಬಾರುಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎಸ್. ನವೀನ್ ರವರನ್ನು ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಮನೀಷಾ ಪ್ರತಿ, ಬಿಇಒ ವೆಂಕಟೇಶಪ್ಪ, ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್. ವೆಂಕಟರಾಮಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್.ಎಸ್. ರಮೇಶ್ ಬಾಬು, ಮುಖ್ಯ ಶಿಕ್ಷಕಿ ಜಿ. ರಾಮಸುಬ್ಬಮ್ಮ, ಸಾಕ್ಷರತಾ ಸಮನ್ವಯ ಅಧಿಕಾರಿ ಎನ್. ಶಿವಪ್ಪ, ವೈಎನ್ ಕೃಷ್ಣಕುಮಾರ್, ಕೆಬಿ ಆಂಜನೇಯ ರೆಡ್ಡಿ, ಎನ್ಎನ್ ಸಂಧ್ಯಾ, ಜಿವಿ ಚಂದ್ರಶೇಖರ್, ವರಲಕ್ಷ್ಮಿ, ಎಲ್ ರವಿ, ಸಿ. ನಾರಾಯಣಸ್ವಾಮಿ, ಪಿಎನ್ ನಾರಾಯಣಸ್ವಾಮಿ, ಉಷಾ ಮತ್ತಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಮಕ್ಕಳು ಹೇಗಿರಬೇಕು, ಎಕ್ಸಾಮ್ ಹೇಗೆ ಎದುರಿಸಬೇಕು, ಶಿಸ್ತು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದೆ. ನಾನು ಹೆಚ್ಚಿಗೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಮನವಿ ನಿಮಗೆ ಇಷ್ಟೇ. ನಾವೆಲ್ಲ ಇವತ್ತು ಹಾಲಿಡೇ, ಆಕ್ಚುಲಿ ಸ್ಯಾಟರ್ಡೆ, ಆದರೂ ನಾನು ಬಸ್ಸು ಫೆಸಿಲಿಟಿ ಬೇಕಾದ್ರೆ ಬಸ್ ಮಾಡಿಕೊಡ್ತೀನಿ. ಬಿಸಿ ಊಟ ಏನಾದರೂ ಬೆಳಗ್ಗೆ ಟಿಫನ್ ಬೇಕಂದ್ರೆ ನಾನೇ ನರೇಂದ್ರಗಾಗಿ ಮಕ್ಕಳಿಗೆ ಟಿಫನ್ನು ಮಾಡಿಸ್ಕೊಡ್ತೀನಿ. ತಾವೆಲ್ಲರೂ ಏನು ಬೇಕು ನಿಮ್ಮ ಸಹಕಾರ ಶಿಕ್ಷಣ ಕೊಡೋಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. ಆ ಸಪೋರ್ಟ್ ನಿಮ್ಗೆ ಕೊಡ್ತೀವಿ.